ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸರಣಿ ಸಾವು ಮುಂದುವರಿತಾ ಇದೆ. ಇವತ್ತು ಬೆಳ್ಳಂಬೆಳಗ್ಗೆ ಮೂವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾಸನ ಜಿಲ್ಲೆಯಲ್ಲಿ 40 ದಿನಗಳ ಲೆಕ್ಕ ತೆಗೆದುಕೊಂಡರೆ ಇಲ್ಲಿಯವರೆಗೆ 21 ಜನ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. 40 ದಿನದಲ್ಲಿ 21 ಜನ ಅಂತ ಹೇಳಿದ್ರೆ ಒಂದು ದಿನ ಬಿಟ್ಟು ಮತ್ತೊಂದು ದಿನ ಅಲ್ಟರ್ನೇಟ್ ಡೇಸಲ್ಲಿ ಒಂದು ಸಾವಾಗಿದೆ ಅಥವಾ ಹೃದಯಾಘಾತ ಆಗಿದೆ. ಇವತ್ತು ಉಳುಮೆ ಮಾಡ್ತಾ ಇದ್ದಂಥ ಯೋಧನಿಗೂ ಕೂಡ ಹೃದಯಾಘಾತ ಆಗಿದೆ. ಚನ್ನರಾಯಪಟ್ಟಣದ ಕೆಂಬಾಳು ಗ್ರಾಮದ ಲೋಹಿತ್ ಬಲಿಯಾಗಿದ್ದಾರೆ. ಬೇಲೂರು ಪಟ್ಟಣದ JP ನಗರದಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ. ಹೃದಯಾಘಾತಕ್ಕೆ 50 ವರ್ಷದ ಮಹಿಳೆ ಲೇಪಾಕ್ಷಿ ಎಂಬುವವರು ಸಾವನ್ನಪ್ಪಿದ್ದಾರೆ. ಇಂಗ್ಲಿಷ್ ಪ್ರೊಫೆಸರ್ ಮುತ್ತಯ್ಯ ಎಂಬುವರಿಗೂ ಕೂಡ ಹೃದಯಾಘಾತ ಆಗಿದೆ. ಬೆಳಿಗ್ಗೆ ಎದ್ದು ಟೀ ಕುಡಿತಾ ಇದ್ರು. ಆ ಸಂದರ್ಭದಲ್ಲಿ ಟೀ ಕುಡಿತಾ ಇರುವಂಥ ಸಂದರ್ಭದಲ್ಲಿಯೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇದು ಕಾಕತಾಳೀಯನ, ಅನಿರೀಕ್ಷಿತನ ಅಥವಾ ಇಂಥದ್ದೊಂದು ಸರಣಿ ಸಾವು ನಡೀಲಿಕ್ಕೆ ನಿಖರವಾದ ಕಾರಣಗಳಿದೆಯಾ ಅಂತ ಕೇಳಿದ್ರೆ ಅಲ್ಲಿನ ಆರೋಗ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯ ನಿಖರ ಕಾರಣಗಳು ಹಾಸನದಲ್ಲಿ ಅತಿ ಹೆಚ್ಚಾಗಿ ನಡೀತಾ ಇದೆಯಲ್ಲ ಅದಕ್ಕಾಗಿ ಕಾರಣಗಳಿಲ್ಲ, ಬಟ್ ಬೇರೆ ಬೇರೆ ಕಾರಣಗಳು ಕೊನೆಗೆ ಅಂತಿಮವಾಗಿ ಅದು ಹೃದಯಾಘಾತ ಅಂತ ಹೇಳಲಾಗ್ತಾ ಇದೆ ಅಂತ. ಇನ್ನು ಹೃದಯಾಘಾತದ ಹಿನ್ನೆಲೆ ಹಾಸನ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ತಂಡವನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಪದೇ ಪದೇ ಹೃದಯಾಘಾತ ಸಂಭವಿಸ್ತಾ ಇದೆ. ನೋಡಿ, ಒಂದು ನಿಖರವಾದ ಸ್ಥಳದಲ್ಲಿ 40 ದಿನದಲ್ಲಿ 21 ಜನ ಸಾವನ್ನಪ್ತಾರೆ ಅಂತ ಹೇಳಿದ್ರೆ, 21 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗೂ ಆ ಜಾಗದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಎನ್ನುವ ಅನುಮಾನ ಶುರುವಾಗುತ್ತೆ. ಸಮಸ್ಯೆ ಇದೆಯೋ ಇಲ್ವೋ, ಆದರೆ ಜನಗಳಲ್ಲಂತೂ ಆತಂಕ ಶುರುವಾಗುತ್ತೆ. ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಆದರೆ ಕಥೆ ಏನು ಅಂತ ಹೇಳಿ. ಹೀಗಾಗಿ ಕಾರಣವನ್ನು ಕಂಡುಹಿಡಿದುಕೊಳ್ಳಲಿಕ್ಕೆ, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ, ಹೃದಯದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಹೇಳಿ, ಆರೋಗ್ಯವನ್ನು ಹೇಗೆ ಮುಂದುವರಿಸಬೇಕು, ವೃದ್ಧಿಸಬೇಕು ಅಂತ ಹೇಳಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಅಲ್ಲಿನ ವೈದ್ಯಾಧಿಕಾರಿಗಳ ತಂಡವನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಅಲ್ಲಿನ ಡಾಕ್ಟರ್ ಚೇತನ್ ನೇತೃತ್ವದ ತಂಡ 20ಕ್ಕೂ ಹೆಚ್ಚು ಸಿಬ್ಬಂದಿಗಳು ಹಳ್ಳಿಗಳಿಗೆ ಹೋಗ್ತಾರೆ. ಮತ್ತು ಸ್ಟೆಮಿ ಯೋಜನೆಯನ್ನು ಆ್ಯಕ್ಟಿವ್ ಮಾಡಲಾಗಿದೆ. ಆರೋಗ್ಯ ಇಲಾಖೆಯಲ್ಲಿ ಇಂಥದ್ದೊಂದು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. years ನಾನು ಚೆನ್ನಾಗೇ ಇದ್ದೀನಿ ನಾನು, ಬಟ್ ನಾವು ಅದನ್ನ ಕಾಪಾಡ್ಕೋಬೇಕು ಸರ್. ಲೈಫ್ ಸ್ಟೈಲು ಇದು ಮತ್ತು ರೆಗ್ಯುಲರಾಗಿ ಮಾತ್ರೆ ತೊಗೊಳ್ಳೋದು ಇವೆಲ್ಲ ಸರ್. ಗಾಬರಿ ಏನು ಬೇಡ ಜನಕ್ಕೆ. ದಯವಿಟ್ಟು ಎಲ್ಲರಿಗೂ ಏನು ಹೇಳೋದು ಏನು ಅಂದರೆ, ಯಾರೇ ಆದ್ರೂ ಜಸ್ಟ್ ಏನೋ ಕೈ ನೋವು ಬಂದರೂ ಎದೆ ನೋವು ಬಂದರೂ ದಯವಿಟ್ಟು ಡಾಕ್ಟ್ರುಗಳಿಗೆ ತೋರಿಸ್ಕೋಬೇಕು. ಈಗ ಸೆಲ್ಫ್ ಮೆಡಿಕೇಷನ್ ಮಾಡ್ತಿದ್ದಾರೆ ಎಲ್ಲರೂ, ಅದೇ ಮೇನ್ ಪ್ರಾಬ್ಲಮ್ ಆಗ್ತಿರೋದು. ಏನಾದ್ರು ನೋವು ಬಂದರೆ ಅವರೇ ಮೆಡಿಸಿನ್ ತಗೊಳ್ಳೋದು ಮೆಡಿಕಲ್ ಶಾಪ್ಗೆ ಹೋಗಿ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ನಮ್ಮಲ್ಲಿ ಎಲ್ಲ ಕೇಂದ್ರಗಳಲ್ಲೂ BP, ಶುಗರ್ ಎಲ್ಲ ಟೆಸ್ಟ್ ಮಾಡೋಕ್ಕೆ ಎಲ್ಲ ಇದೆ. ತಾಲೂಕು ಹಾಸ್ಪಿಟ್ಲ್ಗಳಲ್ಲಿ ನಮಗೆ ಇದು ಕೊಲೆಸ್ಟ್ರಾಲು ಇವೆಲ್ಲ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಸೊ ದಯವಿಟ್ಟು ಎಲ್ಲ ಸಹಕರಿಸಬೇಕು. ಇದಕ್ಕೆ ಯಾರು ಹೆದರ್ಕೋಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಈಗ ಹಾಸನದಲ್ಲಿ ನೀವು ಹೇಳ್ದಂಗೆ 18 ಅಂತ ಹೇಳ್ತಿದ್ದಾರೆ ಸರ್. ಇಟ್ ಮೇ ಬಿ ಮೋರ್ ಇನ್ ಬ್ಯಾಂಗ್ಳೂರ್, ಇಟ್ ಮೇ ಬಿ ಮೋರ್ ಇನ್ ತುಮಕೂರು, ಬಿಕಾಸ್ ಕೌಂಟ್ಸ್ ವಿ ಕಾಂಟ್ ಗಿವ್. ನಾವು NCD ಟೀಮ್ ಅವರು ನನಗೆ DD NCD ಟೀಮ್ ನನಗೆ ಕಾಲ್ ಮಾಡಿದರು. ಅವರು ಸ್ಟೇಟ್ ಲೆವೆಲಲ್ಲಿ ಅವ್ರು ಒಂದು ಮೀಟಿಂಗ್ ಮಾಡ್ತಾರಂತೆ. ಈಗ ಟ್ರಾನ್ಸ್ಫರ್ ಕೌನ್ಸಿಲ್ ನಡೀತಿರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದಾರೆ. ನಮ್ಮ ಹತ್ರನೂ ಮಾಹಿತಿ ತರಿಸ್ಕೊತಿದ್ದಾರೆ ಸರ್. ಎಲ್ಲ ಎಷ್ಟು ಜನ ಸತ್ತೋಗಿದ್ದಾರೆ, ಯಾವ್ಯಾವ ಏಜ್ ಅವರು ಅಂತ ಇಂಪಾರ್ಟೆಂಟ್. ತುಂಬ 2022 ಅಂದರೆ ಅದನ್ನು ನಾವು ನೋಡಬೇಕಾಗುತ್ತೆ. ಈಗ ಒಬ್ಬರು ಯಲಹಂಕದಲ್ಲಿ ಸತ್ತೋಗಿದ್ದಾರೆ, ಯಾರೋ ಪೇಷಂಟು, ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಸರ್ ಯಲಹಂಕದಲ್ಲಿ. ಆ ರಿಪೋರ್ಟ್ ಬರಬೇಕು 22 years ಏನಕ್ಕೆ ಇದಾಯಿತು ಅಂತ. ಸೊ ನಮಗೆ ಯಾರು ಗಾಬರಿ ಆಗೋದು ಬೇಡ. ನಮ್ಮ ಹಾಸನದು ಇನ್ನೂ ಕಮ್ಮಿನೇ ಇದೆ. ನಮ್ಮಲ್ಲಿ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಫಿಸಿಷಿಯನ್ಸ್ ಇದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಅಂತೂ ಪ್ರೈವೇಟಲ್ಲೂ 4 ಕ್ಯಾತ್ ಲ್ಯಾಬ್ಸ್ ಇದ್ದಾರೆ. ಬಟ್ ನಮ್ಮ ಜಯದೇವ ಹಾಸ್ಪಿಟ್ಲು ಇಟ್ ಈಸ್ ವೆರಿ ಗುಡ್. ನಾನು ಅಲ್ಲೇ ಹೋಗಿದ್ದು. ಸೊ ದಯವಿಟ್ಟು ಯಾರೋ ಗಾಬರಿ ಆಗೋದು ಬೇಡ. ಇನ್ನೊಂದು 2 daysಲ್ಲಿ ನಾವು ಇಡೀ ಸ್ಟೇಟಿಂದು ಮಾಹಿತಿ ನಾವು ಸ್ಟೇಟ್ ಅವ್ರಿಗೆ ಹೇಳ್ತೀವಿ ಸರ್. 2010 ಆಯಿತು, 2025 15 years. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡುತ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಹಾಸನದಲ್ಲಿ 40 ದಿನ, ಒಂದು ದಿನ ಬಿಟ್ಟರೆ ಮಾರನೇ ದಿನಕ್ಕೆ ಮತ್ತೊಂದು ರೀತಿಯ ಆಘಾತ ಅಥವಾ ಹೃದಯಾಘಾತ. ಈ ಆಘಾತ ಇದೆಯಲ್ಲ ನಿಜಕ್ಕೂ ಕೂಡ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಸನದಲ್ಲಿಯೇ ಯಾಕೆ ಎನ್ನುವ ಪ್ರಶ್ನೆ ಕೂಡ ಇದೆ. ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ, ತಂಡವನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸ್ಟೆಮಿ ಯೋಜನೆಯನ್ನು ಮತ್ತೆ ಆ್ಯಕ್ಟಿವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಜನರಿಗೆ ಇರುವಂಥ ದುಗುಡವನ್ನು ಕೂಡ ದೂರ ಮಾಡಬೇಕಾಗಿದೆ, ಅವೇರ್ನೆಸ್ ಕೂಡ ಕ್ರಿಯೇಟ್ ಆಗಬೇಕಾಗಿದೆ ಅಲ್ಲಿ ಅಂತ.
ಈಗ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇದೆ. ಕಳೆದ 40 ದಿನಗಳಿಂದ ಸುಮಾರು 20ರಿಂದ 21 ಜನ ಹೃದಯಾಘಾತಕ್ಕೆ ಈಗಾಗಲೇ ಬಲಿಯಾಗಿರ್ತಕ್ಕಂಥದ್ದು. ಅದರಲ್ಲಿ 25ರಿಂದ 30 ವರ್ಷದವರು ಒಂದಿಷ್ಟು ಜನ ಆದರೆ 30ರಿಂದ 50 ವರ್ಷದ ಒಳಗೆ ಒಂದಿಷ್ಟು ಜನ ಹೃದಯಾಘಾತದಿಂದ ಬಲಿಯಾಗಿರ್ತಕ್ಕಂಥದ್ದು. ಇವತ್ತು ಕೂಡ 3 ಜನ ಹೃದಯಾಘಾತದಿಂದ ಬಲಿಯಾಗಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಹೊಳೆನರಸೀಪುರದ ಒಬ್ಬರು, ಚನ್ನರಾಯಪಟ್ಟಣದ ಒಬ್ಬರು ಮತ್ತು ಜೊತೆಗೆ ಬೇಲೂರಿನ ಒಂದು ಮಹಿಳೆ ಕೂಡ ಈಗಾಗಲೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಯಾವಾಗ ಸರ್ಕಾರ ಆದೇಶ ಮಾಡುತ್ತೆ, CM ನೇತೃತ್ವದಲ್ಲಿ ಇದಕ್ಕೆ ತನಿಖೆ ಮಾಡಬೇಕು, 3ರಿಂದ 5 ಜನರ ತಂಡದೊಂದಿಗೆ ತನಿಖೆಯನ್ನು ಕೂಡ ಮಾಡಬೇಕು ಅನ್ನುವ ಆದೇಶವನ್ನು ಮಾಡುತ್ತೆ, ಆಗ ಹಾಸನದ ಕುಟುಂಬ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಈಗಾಗಲೇ ಎಚ್ಚೆತ್ಕೊಂಡಿರುವಂಥದ್ದು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈಗಾಗಲೇ ಒಂದು ರೀತಿಯ DC ಅವರ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಆ ಮೀಟಿಂಗ್ನಲ್ಲಿ DHO ಅನಿಲ್ ಇರ್ಬೋದು, DSO ಚೇತನ್ ಇರ್ಬೋದು ಮತ್ತು ಜೊತೆಗೆ ಭಾಳ ಮುಖ್ಯವಾಗಿ ಸ್ಟೆಮಿ ತಂಡದ ಒಂದಿಷ್ಟು ಏನು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಎಲ್ಲರೂ ಕೂಡ ಆ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಒಂದು ಮಾಹಿತಿ ಪ್ರಕಾರ ಈಗಾಗಲೇ DHO ಹೇಳಿರುವಂತೆ ಯಾರು ಕೂಡ ಹಾಸನದ ಜನರು ಆತಂಕಗೊಳ್ಳಬೇಡಿ, ಕೆಲವೊಬ್ಬರು ಹೃದಯಾಘಾತದಿಂದ ಸತ್ತಿರ್ಬೋದು, ಆದರೆ ಇನ್ನೂ ಕೆಲವೊಬ್ಬರು ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿಂದಲೂ ಕೂಡ ಅವರಿಗೆ ಹೃದಯ ಸ್ತಂಭನವಾಗಿದೆ ಅನ್ನುವ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. 40 ವರ್ಷದ ಮೇಲ್ಪಟ್ಟವರು ಅಂದರೆ ಅವರು ತತ್ಕ್ಷಣ ಯಾವುದೇ ಸಂದರ್ಭದಲ್ಲಿ ಕೂಡ ಅವರಿಗೆ ತಪಾಸಣೆ ಮಾಡಿಸ್ಕೋಬೇಕು ಅನ್ನುವ ಸಂದರ್ಭದಲ್ಲಿ ತಪಾಸಣೆ ಮಾಡಿಸ್ಕೊಳ್ಳಿ ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸರ್ಕಾರಿ ನೌಕರರಾಗಿರ್ಬೋದು ಎಲ್ರಿಗೂ. ಆಮೇಲೆ ಜೊತೆಗೆ ಇನ್ನೊಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು, ಆ ತಂಡ ಸ್ಟೆಮಿ ಯೋಜನೆ ಏನಿದೆ ಆ ಯೋಜನೆಯನ್ನು ಈಗಾಗಲೇ ಹಿಂದೆ 2 ತಾಲೂಕಿಗೆ ಮಾತ್ರ ಸೀಮಿತ ಮಾಡಿದರು, ಹಾಸನ ಜಿಲ್ಲೆ 2 ತಾಲೂಕುಗಳಿಗೆ. ಈಗ ಮತ್ತೆ ಆ ಯೋಜನೆಯನ್ನು 5 ತಾಲೂಕಿಗೆ ಕೂಡ ಯೋಜನೆಯನ್ನು ಮುಂದುವರಿಯಲ್ಪಟ್ಟಿರುವಂಥದ್ದು ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಅಲ್ಲಿನ DSO ಚೇತನ್ ಅವರು TV5ಗೆ ಹೇಳಿರುವಂಥದ್ದು. ಇನ್ನೊಂದು ಸ್ವಲ್ಪ ದಿನಗಳ ನಂತರ ಮನೆಗೆ ಹೋಗಿ ನಾವು ಹಳ್ಳಿಗೆ ಹೋಗ್ತೀವಿ, ಚೆಕ್ ಮಾಡುವಂತಹ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತೀವಿ ಅನ್ನುವ ಮಾತುಗಳನ್ನ ಈಗಾಗಲೇ TV5ಗೆ ತಿಳಿಸಿರುವಂಥದ್ದು. ಒಟ್ಟಾರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ, ಆದರೆ ಪರ್ಟಿಕ್ಯುಲರ್ ಆಗಿ ಹೃದಯಾಘಾತದಿಂದಲೇ ಇಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ನಮ್ಮ ಹತ್ರನೂ ಕೂಡ ಇಲ್ಲ ಅನ್ನುವ ಮಾತನ್ನು ಹೇಳ್ತಾ ಇರುವಂಥದ್ದು. ಆದರೆ ಇದು ತನಿಖೆ ಮಾಡಿದ ನಂತರವಷ್ಟೇ ಬಯಲಿಗೆ ಬರುತ್ತೆ ಅನ್ನುವ ಮಾಹಿತಿ ಇರುವಂಥದ್ದು. ಒಟ್ಟಾರೆ ಒಂದಿಷ್ಟು ಆತಂಕಕ್ಕೆ ಹಾಸನ ಜಿಲ್ಲೆಯವರು ಕೂಡ ಒಳಗಾಗಿದ್ದರು. ಆದರೆ ಇಲ್ಲಿ ಈಗ ಧೈರ್ಯವನ್ನು ಹೇಳುವಂತಹ ಕೆಲಸವನ್ನು ಕುಟುಂಬ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಯಾರು ಕೂಡ ಧೈರ್ಯ ಕಳೆದುಕೊಳ್ಬೇಡಿ, ಆತಂಕಕ್ಕೆ ಒಳಗಾಗಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಜೊತೆಗೆ ದಿನನಿತ್ಯದ ಆಹಾರ ಕ್ರಮಗಳನ್ನು ಕೂಡ ನೀವು ಬದಲಾಯಿಸ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಯುವ ಜನತೆ ಮತ್ತು ಯುವತಿಯರಿದ್ದಾರೆ, ಅವರು ಆಹಾರ ಕ್ರಮವನ್ನು ಬದಲಾಯಿಸ್ಕೋಬೇಕು ಅನ್ನುವ ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈಗ ಸದ್ಯಕ್ಕೆ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ವೈದ್ಯರಿದ್ದಾರೆ, ಹೆಚ್ಚುವರಿಯಾಗಿ ವೈದ್ಯರು ಬೇಕು ಅಂತಂದರೆ ನಾವು ಕಳಿಸ್ಕೊಡ್ತೀವಿ ಅನ್ನುವ ಮಾಹಿತಿಯನ್ನು DHO ಅವರು TV5ಗೆ ಹೇಳಿರುವಂಥದ್ದು. ಈಗ ಸದ್ಯಕ್ಕೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆರೋಗ್ಯ ಇಲಾಖಾ ಅಧಿಕಾರಿಗಳನ್ನು ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು. ದಶರಥ್.